ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ಎಜು ನ್ಯೂಸ್ಗೆ ಸ್ವಾಗತ. ನಿನ್ನೆಯಷ್ಟೇ ಏನು CSE ಮೂಲಕ ಎರಡನೇ ಪಟ್ಟಿಯನ್ನು ಪ್ರಕಟಣೆ ಮಾಡ್ತೀನಿ ಎಂಬುದರ ಬಗ್ಗೆ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಈಗಾಗಲೇ ಏನು ಪ್ರಕಟಣೆ ಮಾಡಿದ್ದಾರೆ. ಬಟ್ ಎರಡನೇ ಲಿಸ್ಟ್ ಅಲ್ಲ, ಇದು ಎರಡನೇ ವೆರಿಫಿಕೇಷನ್ ಲಿಸ್ಟ್ ಇದೆ ಸ್ನೇಹಿತರೆ. ತಾವಿಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಸೀರಿಯಲ್ ನಂಬರ್ ಇದೆ, ರಿಜಿಸ್ಟರ್ ನಂಬರು, ನೇಮ್ ಆಫ್ ದ ಕ್ಯಾಂಡಿಡೇಟು, ಜೆಂಡರು, ನೆಕ್ಸ್ಟ್ ಕಾಂಬಿನೇಷನು, ಟೋಟಲ್ ಪರ್ಸೆಂಟೇಜ್ ಮೇಲೆ ಈಗಾಗಲೇ ಯಾವ ರೀತಿ ಮೊದಲನೇ ವೆರಿಫಿಕೇಷನ್ ಲಿಸ್ಟನ್ನು ಪ್ರಕಟಣೆ ಮಾಡಿದರು, ಅದೇ ರೀತಿಯಾಗಿ ಎರಡನೇ ವೆರಿಫಿಕೇಷನ್ ಲಿಸ್ಟನ್ನು ಪ್ರಕಟಣೆ ಮಾಡಿದ್ದಾರೆ. ಈ ಒಂದು ವೆರಿಫಿಕೇಷನ್ ಲಿಸ್ಟ್ನಲ್ಲಿ ಹೆಸರಿರುವಂಥ ಅಭ್ಯರ್ಥಿಗಳು ತಾವೇನು ಮಾಡಬೇಕಂತ ಹೇಳಿದರೆ, ಈಗಾಗಲೇ ತಮ್ಮ ಒಂದು ಮೂಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ, ಎಲ್ಲ ಮೂಲ ದಾಖಲೆಗಳನ್ನು SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಮಾರ್ಕ್ಸ್ ಕಾರ್ಡು, ಅದರ ಜೊತೆಗೆ ತಮ್ಮ ಒಂದು ರಿಸರ್ವೇಷನನ್ನು ಕ್ಲೈಮ್ ಮಾಡಲಿಕ್ಕೆ 7 ಇಯರ್ ಏನು ಸ್ಟಡಿ ಮಾಡಿರುವಂತಹ ಸ್ಟಡಿ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ ವ್ಯಾಸಂಗ ಪ್ರಮಾಣ ಪತ್ರ ಆಗಿರ್ಬೋದು, ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟು, ಅದರ ಜೊತೆಗೆ ತಾವು ಎನಿ ಅದರ್ ರಿಸರ್ವೇಷನನ್ನು ಕ್ಲೈಮ್ ಮಾಡಿದರೆ ಆ ಒಂದು ರಿಸರ್ವೇಷನ್ ಕ್ಲೈಮ್ ಮಾಡಿರುವಂತಹ ಸಕ್ಷಮ ಪ್ರಾಧಿಕಾರದ ಏನು ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ಒಂದು ಯಾವೆಲ್ಲ ಡೈಟ್ ಸೆಂಟರ್ನ ತಾವು ಈಗಾಗಲೇ ಆಯ್ಕೆ ಮಾಡ್ಕೊಂಡಿದ್ರಿ ಆ ಒಂದು ಡೈಟ್ ಸೆಂಟರ್ಗೆ 2ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೆ ತಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಒಂದು ದಿನಾಂಕದ ಒಳಗಾಗಿ ಹೋಗಿ ತಾವು ವೆರಿಫಿಕೇಷನನ್ನು ಮಾಡಿಸ್ಕೋಬೇಕಾಗುತ್ತೆ. ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳಿಕ್ಕೆ ಮತ್ತು ಎನೆಕ್ಷರ್ 6 ಒಂದು ಫಾರ್ಮ್ಯಾಟ್ ಬೇಕು. ಆ ಒಂದು ಫಾರ್ಮ್ಯಾಟ್ ಕೂಡ ಎನೆಕ್ಷರ್ 6ನೇ ಫಾರ್ಮ್ಯಾಟನ್ನು 2 ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಎನೆಕ್ಷರ್ 6ಅನ್ನು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲೂ ಕೂಡ ನಾನು ಅದನ್ನು ಪಿನ್ ಮಾಡಿದ್ದೇನೆ, ಅಲ್ಲಿಂದ ಹೋಗಿ ತಾವು ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಇದಾದ ನಂತರ ವೆರಿಫಿಕೇಷನ್ ಪ್ರೊಸೆಸ್ ಆದ ನಂತರ ಮತ್ತೆ 2ನೇ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡುವುದು ಯಾವಾಗ ಎಂಬುದರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ತದನಂತರ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಯಾವಾಗ 2ನೇ ಆಯ್ಕೆ ಪಟ್ಟಿ ಬರುತ್ತೆ ಅಂಥೇಳಿ. ಈಗ ಬಿಟ್ಟಿರೋದು ಆಯ್ಕೆ ಪಟ್ಟಿ ಅಲ್ಲ, ಇದು ಬಿಟ್ಟಿರೋದು ವೆರಿಫಿಕೇಷನ್ ಲಿಸ್ಟ್ ಇದೆ. ಈ ಒಂದು ವೆರಿಫಿಕೇಷನ್ ಲಿಸ್ಟ್ನಲ್ಲಿ ಯಾರೆಲ್ಲ ಹೆಸರಿದೆ ಆ ಒಂದು ಅಭ್ಯರ್ಥಿಗಳು ತಾವು 2ನೇ ತಾರೀಕಿನಿಂದ 6ನೇ ತಾರೀಕಿನ ಒಳಗಾಗಿ ಹೋಗಿ ತಮ್ಮ ಒಂದು ವೆರಿಫಿಕೇಷನನ್ನು ಮಾಡಿಸ್ಕೋಬೇಕು. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತು ಜೆರಾಕ್ಸ್ ಸೆಟ್ಟನ್ನು ತೆಗೆದುಕೊಂಡು ಹೋಗಿ ತಾವು ವೆರಿಫಿಕೇಷನನ್ನು ಮಾಡಿಸ್ಕೋರಿ ಸ್ನೇಹಿತರೆ. ನಂತರ ತಮಗೇನು ಮಾಡ್ತಾರೆ, 2ನೇ ಫೈನಲ್ ಲಿಸ್ಟನ್ನು ಬಿಡ್ತಾರೆ. ಸೊ ಆವಾಗ ತಾವು ಅಡ್ಮಿಷನನ್ನು ಮಾಡಿಸ್ಕೋಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರ ಡೌಟ್ಸ್ಗಳಿದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ತಮಗೆ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾನೆ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.